ಹಾಸನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹಾಸನದಲ್ಲಿಂದು ಪ್ರತಿಭಟನೆ ನಡೆಸಿದರು. ಬಂಧಿಸಿ ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರಜ್ವಲ್ ರೇವಣ್ಣವರ ವಿರುದ್ಧ ಹಾಗೂ ಅವರ ತಂದೆ ಶಾಸಕ ರೇವಣ್ಣವರ ವಿರುದ್ಧ ಸುಮಾರು 3 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. A112 ಆಗಿ ಅವರೇ ತಂದೆ ಮಗ ಇದ್ದಾರೆ. ಇವ್ರುಗಳನ್ನ ದಸ್ತಗಿರಿ ಮಾಡಲಿಕ್ಕೆ ಮತ್ತು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿಕ್ಕಾಗಿ SIT ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ SIT ಅವರ ಕೈಗೆ ಸಿಗದ ರೀತಿಯಲ್ಲಿ ತಂದೆ ಮಗ ಇವತ್ತು ತಪ್ಪಿಸಿಕೊಂಡು ಓಡಾಡ್ತಾ ಇದ್ದಾರೆ. ಸಂಸದರಾಗಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ತಾರ ಅಧಿಕಾರ ಬಲದಿಂದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಹೆಣ್ಮಕ್ಳನ್ನ ಅವರು ಬಳಸ್ಕೊಂಡಿದ್ದಾರೆ. ಅವರನ್ನ ನಾವು ಇಡೀ ಸಮಾಜದಲ್ಲಿ ಇವತ್ತು ಇಡೀ ದೇಶದಾದ್ಯಂತ ಹೆಣ್ಮಕ್ಳನ್ನ ನಾವು ಧಿಕ್ಕರಿಸ್ತಾ ಇದೀವಿ. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಇಲ್ಲಿಯ ಜನತೆ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸರೋಜ ಇದು ಹಾಸನ ಜನತೆ ತಲೆತಗ್ಗಿಸುವ ಘಟನೆ ಎಂದರು. ಈ ತಕ್ಷಣ ಅವ್ರನ್ನ ಬಂಧಿಸಬೇಕು. ಸ್ಪೀಕರ್ ಅವರು ಮಧ್ಯಪ್ರವೇಶ ಮಾಡಿ ಹಾಗೂ ಚುನಾವಣಾಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಅವರ ಸಂಸದ ಸ್ಥಾನಕ್ಕೆ ಒಂದು ಹಿಂಪಡಿಬೇಕು ಅಂತ ಹೇಳಿ ಇದರಲ್ಲಿ ಕೇಳ್ಕೊಳ್ತೀನಿ.